ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ, ಹಸಿರು ಕ್ರಾಂತಿ ಬಾಬು ಜಗಜೀವನರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ, ಹಸಿರು ಕ್ರಾಂತಿ ಹರಿಕಾರರಿಗೆ, ದಲಿತರ ಬಂಧು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ, ಎಲ್ಲ ಅಧಿಕಾರಿ ವರ್ಗ ಅವರಿಗೆ ಮತ್ತು ನಮ್ಮೆಲ್ಲ ಸರ್ಕಾರಿ ನೌಕರರು ಸಂಘವರು ಅವರೆಲ್ಲರೂ ಸೇರಿ ಈ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಮತ್ತು ಕಲಬುರಗಿ ಎಲ್ಲ ಸಮಸ್ತ ಜನರಿಗೆ ನನ್ನ ಬಾಬು ಜಗಜೀವನರಾಮ್ ಜಯಂತಿ ಶುಭಾಶಯಗಳು ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಬು ಜಗಜೀವನರಾಮ್ ಅವರು ನಮ್ಮ ದೇಶಕ್ಕಾಗಿ ಏನೇನು ಅವರು ಕೆಲಸ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ಅದಕ್ಕೂ ಇವತ್ತು ಎಲ್ಲರೂ ನೆನಪಿಸಬೇಕಾಗ್ತದೆ. ಅವರು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಸ್ವಲ್ಪ ನಮ್ಮ ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಅದನ್ನು ಹೇಳಬೇಕಾಗ್ತದೆ. ಬುಕ್ಸ್ಗಳಲ್ಲಿ ಏನೇನು ಇನ್ಫಾರ್ಮೇಷನ್ ಇರ್ತದೆ, ಬೇರೆ ಬೇರೆ ಬುಕ್ಸ್ ಅವ್ರ ಬಗ್ಗೆ ಅವ್ರ ಕೆಲಸ ಬಗ್ಗೆ ಹೇಳಿದ್ದಾರೆ. ಅವರು ಎಲ್ಲರೂ ಇವತ್ತು ಏನಿದೆ ನೆನಪು ಮಾಡಿ ಅಧ್ಯಯನ ಮಾಡಿ, ಸ್ಪೆಷಲಿ ನಮ್ಮ ಹರಿತ ಕ್ರಾಂತಿ ಬಗ್ಗೆ ಅಥವಾ ನಮ್ಮ ಕಿಸಾನರಿಗೆ ಮತ್ತು ದಲಿತರಿಗೆ ಸಂಬಂಧಪಟ್ಟಂತೆ ಏನು ಕೆಲಸ ಮಾಡಿದ್ದಾರೆ ಅವರು ಎಲ್ಲರೂ ನಾವು ಇವತ್ತು ಏನಿದೆ ಅವ್ರ ನೆನಪು ಮಾಡಿಸಿ ಅದೇ ಏನು ಕ್ರಮ ಇತ್ತು ಅದು ನೆಕ್ಸ್ಟು ನಮ್ಮ ಭವಿಷ್ಯಗಳಲ್ಲಿ ಕೂಡ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ನಮ್ಮ ಕಮ್ಯುನಿಟಿಗೆ ಅದನ್ನು ಹೆಚ್ಚಿನ ಹೆಲ್ಪ್ ಆಗಲಿ ಅಂತಾನೆ. ಇವತ್ತು ನಾವು ಬರಡು ಭೂಮಿಯಲ್ಲಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಹಸಿರು ಮತ್ತು ನೀರು ಎರಡೂ ಇಲ್ಲದಂತ ಪರಿಸ್ಥಿತಿಯಲ್ಲಿ ಜೀವಿಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅಷ್ಟೇ ಅಲ್ಲದೆ ಮನುಷ್ಯನಿಗೂ ಕೂಡ ಅನ್ನ ಇಲ್ಲದಂತ ಸಾಯುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಜಗಜೀವನರಾಮ್ ಅವರ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿಲ್ಲ. ಅವರು ಕೃಷಿಕರಿಗೆ ಹಾಕಿಕೊಟ್ಟಿರುವಂತಹ ಮಾರ್ಗಗಳನ್ನು ನಾವು ಅನುಸರಿಸಿಲ್ಲ. ಅವರು ಈ ಭೂಮಿಯೇತರರಿಗೆ ಮತ್ತು ಈ ಕೃಷಿಯಲ್ಲಿ ಈ ನೆಲದಲ್ಲಿ ನಾವು ಯಾವ ರೀತಿ ಸರಿಯಾಗಿ ಬದುಕಬೇಕನ್ನುವಂಥ ಸಿದ್ಧಾಂತಗಳನ್ನು ಹಾಕಿಕೊಟ್ಟಿದ್ರು, ಅದನ್ನು ಪಾಲಿಸಲಿಲ್ಲ. ಹೀಗಾಗಿ ಎಲ್ಲ ಕಡೆ ಇವತ್ತು ಬಿಸಿಲು ಬರ್ತಾ ಇದೆ, ನೀರು ಬತ್ತಾ ಇದೆ, ಪಕ್ಷಿ ಪ್ರಾಣಿಗಳ ಜೊತೆಲಿ ಮನುಷ್ಯರಿಗೂ ಕೂಡ ನೀರಿಗಾಗಿ ಅನ್ನಕ್ಕಾಗಿ ಬರದಾಡ್ತಾ ಇದ್ದಾರೆ. ಇವತ್ತಾದ್ರೂ ಅವರ ಸಿದ್ಧಾಂತಗಳನ್ನು ನಾವೆಲ್ಲರೂ ಮೊದಲು ಅನುಕರಿಸಬೇಕು, ಆಚರಣೆಯಲ್ಲಿ ತರಬೇಕು ಮತ್ತು ಈ ಭೂಮಿಯನ್ನು, ಈ ಭಾರತವನ್ನು ಹಸಿರು ಭೂಮಿಯನ್ನಾಗಿ, ಹಸಿರು ಭಾರತವನ್ನಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ, ಒಂದು ರಕ್ಷಣಾ ಸಚಿವರಾಗಿದ್ರೂ ಕೂಡ ಅವರು ಸಿಯಾಚಿನ್ ಸ್ಥಳಕ್ಕೆ ಖುದ್ದಾಗಿ ಹೋಗಿ ಸೈನಿಕರಿಗೆ ಧೈರ್ಯ ತುಂಬಿ ಇಂಡೋ ಪಾಕ್ ಯುದ್ಧದಲ್ಲಿ ಭಾರತವನ್ನು ಗೆಲ್ಲುವಂತೆ ಮಾಡಿದ ಮಹಾನ್ ಮಾನವತಾವಾದಿ ಇವರಿಗೆ ಎಷ್ಟು ಒಂದು ಅಭಿನಂದನೆ ಹೇಳಿದರೂ ಸಾಲದು. ಕಾರ್ಮಿಕರ ಮಸಿಹಾ ಅಂತ ಕರೆಯಲ್ಪಡುವ ಬಾಬು ಜಗಜೀವನರಾಮ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಬಾಬು ಜಗಜೀವನರಾಮ್ ಅವರಿಗೆ ಭಾರತ ರತ್ನ ಕೊಡಬೇಕಾಗಿತ್ತು. ಬಾಜಿ ಬಾರ್ಸ ಅವರಿಗೆ, ಕ್ರಿಕೆಟರ್ ಅವರಿಗೆ, ಸಿನಿಮಾದಾಗ ಡ್ಯಾನ್ಸ್ ಹೊಡೆಯವರಿಗೆ ಈ ದೇಶದಲ್ಲಿ ಭಾರತ ರತ್ನ ಕೊಡ್ತಾರ. ಆದರೆ ಬಾಬು ಜಗಜೀವನರಾಮ್ಗ ಮನೋವಾದಿ ಮಾನಸಿಕತೆ ಈ ದೇಶದಲ್ಲಿ ಆಳ್ತಕ್ಕಂಥ ಎಲ್ಲರೂ ಕೂಡ ಈ ಬಾಬು ಜಗಜೀವನರಾಮ್ ಅವರಿಗೆ ಅಸ್ಪೃಶ್ಯರು ಅನ್ನುವುದು ಒಂದೇ ಕಾರಣಕ್ಕಾಗಿ ಅವರಿಗೆ ಭಾರತ ರತ್ನ ಕೊಡುವುದಿಲ್ಲ. ಯಾರ್ಯಾರಿಗೂ ಏನೇನೋ ಕೊಡ್ತಾರ. ಅವರು ಸತ್ತಂಥ ದಿನ ದಿಲ್ಲಿದಾಗ ಅವರಿಗೆ ಶಮಶಾನ ಘಾಟ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವರಿಗೆ ಅವ್ರ ಮಗಳಿಗೂ ಕೂಡ ಅವ್ರ ಸತ್ತ ಮೇಲೆ ಒಳ್ಳೆಯ ಸ್ಥಾನಮಾನ ಕೊಡಲಿಲ್ಲ. ಅವರಿಗೆ ಏನಪ್ಪಾ ಅಂದ್ರೆ ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದಲಿತರು, ಶೋಷಿತರು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಆ ಜಗಜೀವನರಾಮ್ ಅವರ ವಿಚಾರಗಳ ಮೇಲೆ ನಾವೆಲ್ಲ ರಾಜಕೀಯ ಕ್ರಾಂತಿ ಮಾಡಬೇಕಾಗಿದೆ. ಈ ದೇಶದಲ್ಲಿ ಮತ್ತೆ ಅವರ ಆಶಯದಂತೆ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಆಳುವ ವರ್ಗ ಆಗುವುದರ ಮೂಲಕ ಅವ್ರ ವಿಚಾರಗಳನ್ನು ನಾವು ಮುಂತೋಗ್ತಕ್ಕಂಥ ಕೆಲಸ, ಅವರ ಅನೇಕಗಳು ನಾವೆಲ್ಲ ಮಾಡೋಣ ಅಂತ ಹೇಳೋದ್ರ ಮೂಲಕ ಕರ್ನಾಟಕ ರಾಜ್ಯ ಮತ್ತು ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ಬಾಬು ಜಗಜೀವನರಾಮರವರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘದ ನೇತೃತ್ವದಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಬಂದಂಥ ಸಮಸ್ತ ಎಲ್ಲ ನಾಗರಿಕರಿಗೂ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ವಿಜೃಂಭಣೆಯಿಂದ ಎಲ್ಲ ದೇಶಾದ್ಯಂತ, ರಾಷ್ಟ್ರಾದ್ಯಂತ ನಡಿಲಂತ ಶುಭ ಹಾರೈಸಿ ಅವರು ಲೇಬರ್ ಮಿನಿಸ್ಟರ್ ಆದಾಗ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದಾರೆ. ಇವತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ ವಿಂಗ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡಿ ಇವತ್ತು ಸಾಮಾನ್ಯ ಜನರಿಗೆ, ದೀನ ದಲಿತರಿಗೆ ನ್ಯಾಯ ಕೊಟ್ಟಂಥ ಬಾಬು ಜಗಜೀವನರಾಮ್ ಅವರು. ಇವತ್ತು ನಾವೆಲ್ಲರೂ ಇವತ್ತು ನನಗೂ ಒಂದು ಸೌಭಾಗ್ಯ ಸಿಕ್ಕಿದ್ದು. ನನ್ನ ತಂದೆ ಗೋಪಾಲ್ ದೇವ್ ಜಾಧವ್
ಫ್ರೀಡಮ್ ಫೈಟರ್ ಅವ್ರ ಜೊತೆ ಡೆಲ್ಲಿಗೆ ಹೋದಾಗ ಅವ್ರ ಜೊತೆ ಒಂದು ಅರ್ಧ ಗಂಟೆ ಕೂತಿದ್ವಿ. ಭಾಳಷ್ಟು ಒಬ್ಬ ದೊಡ್ಡ ಜ್ಞಾನಿ ಮತ್ತು ಜನಪರ ಕೆಲಸ ಮಾಡುವ ಒಬ್ಬ ಮಹಾನ್ ನೇತ. ಅವರ ಮಾರ್ಗದರ್ಶನಲ್ಲಿ ಅವರ ಏನು ಜನಸೇವೆ ಮಾಡುವ ನಮಗೇನು ಮಾರ್ಗದರ್ಶನ ಆಗಿದೆ ಆ ಮಾರ್ಗದರ್ಶನ ನಾವೆಲ್ಲ ನಡಿಬೇಕು ಮತ್ತು ಅವರಿಗೆ ಎಂದೂ ನಾವು ಮರಿಬಾರ್ದು. ಈ ದೇಶದಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿ, ಯಾಕಂದರೆ ಅವರು ಕೂಡ ಒಂದು ಭಾಳ ಮಹತ್ವದ ಪಾತ್ರವನ್ನು ಕೂಡ ಅವರು ವಹಿಸಿದರು. ಅವರು ಈ ದೇಶದ ರಕ್ಷಣಾ ಸಚಿವರಾಗಿ ಮತ್ತು ಅನೇಕ ಖಾತೆಗಳನ್ನು ನಿಭಾಯಿಸಿ ಈ ದೇಶದ ಉಪ ಪ್ರಧಾನಿಯಾಗಿಯೂ ಕೂಡ ಬಾಬು ಜಗಜೀವನ್ ರಾಮ್ಜಿಯವರು ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಮತ್ತು ಅನೇಕ ಇವತ್ತು ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ನಮಗೆ ಸ್ವಾತಂತ್ರ್ಯ ಕೊಡಿಸಿದ ಮೇಲೆ ಏನು 10 ವರ್ಷಗಳ ಕಾಲ ಈ ದೇಶವನ್ನು ಕಟ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಆ ಒಂದು ಭಾಳ ಮಹತ್ವದ ಪಾತ್ರ ಬಾಬು ಜಗಜೀವನ್ ರಾಮ್ಜಿಯವರು ವಹಿಸಿದರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರು ನಮ್ಮ 2 ಕಣ್ಣುಗಳಿದ್ದಂತೆ. ಹಾಗಾಗಿ ಈ ದೇಶದ ಪ್ರಗತಿಯಲ್ಲಿ ಅವರ ಪಾತ್ರ ಭಾಳ ಹಿರಿದಾಗಿದೆ. ಅವರ ಆದರ್ಶದಲ್ಲಿ ನಮ್ಮ ಯುವಕರು ಎಲ್ಲೂ ನಡೀತಕ್ಕಂಥ ಪ್ರೇರಣೆ ಎಲ್ರಿಗೂ ಸಿಗಲಿ ಅಂಥೇಳಿ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ.